ಸಿಎಂ ಸಿದ್ದುಗೆ ಮೂಡು ಹಾಳು ಮಾಡಿದ ಮೂಡಾದಿಂದ ಜಸ್ಟ್ ರಿಲೀಫ್ ಸಿಕ್ಕಿದೆ. ಸದ್ಯಕ್ಕೆ ಆದೇಶ ನೀಡಬಾರದು ಅಂತ ಜನಪ್ರತಿನಿಧಿಗಳ ಕೋರ್ಟ್ಗೆ ಹೈಕೋರ್ಟ್ ಸೂಚಿಸಿದೆ. ಆದರೆ ಮಧ್ಯಂತರ ತಡೆಗೆ ಸಿಎಂ ಪರ ವಕೀಲರ ಮನವಿಯನ್ನ ಹೈಕೋರ್ಟ್ ಪರಿಗಣಿಸಿಲ್ಲ. ವಾದ ಪ್ರತಿವಾದ ಆಲಿಸಿದ ಹೈಕೋರ್ಟ್ ಸಿಎಂ ಸಲ್ಲಿಸಿದ ರಿಟ್ ಅರ್ಜಿಯ ವಿಚಾರಣೆಯನ್ನ ಆಗಸ್ಟ್ 29ರ ಮಧ್ಯಾಹ್ನ 2:30 ಮುಂದೂಡಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಎದ್ದಿದೆ. ದಿಢೀರಂತ ಬಂದು ಅಪ್ಪಳಿಸಿದ ಭೂಬೇತಾಳದಿಂದ ತಲ್ಲಣಿಸಿದ ಸಿಎಂ ಸಿದ್ದರಾಮಯ್ಯ ದಿಢೀರ್ ಚೇತರಿಕೆ ಕಂಡು ಗವರ್ನರ್ ಅನುಮತಿಸಿದ ಪ್ರಾಸಿಕ್ಯೂಷನ್ ವಿರುದ್ಧ ತೊಡೆತಟ್ಟಿದ್ದಾರೆ. ಕಾನೂನು ಸಂಕೋಲೆ ಬಿಡಿಸಿಕೊಳ್ಳೋಕೆ ಇವತ್ತು ಹೈಕೋರ್ಟ್ನಲ್ಲಿ ಮಹಾ ಹೋರಾಟವೇ ನಡೆದಿದ್ದು ಸಿದ್ದುಗೆ ವಾರದ ರಿಲೀಫ್ ಸಿಕ್ಕಿದೆ. ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯಗೆ ತಾತ್ಕಾಲಿಕ ರಿಲೀಫ್. ನಾಳೆಯ ಖಾಸಗಿ ಸಮಸ್ಯೆಯಿಂದ ಸಿಎಂ ಸದ್ಯಕ್ಕೆ ಪಾರು. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ನೇತೃತ್ವದ ಹೈಕೋರ್ಟ್ ಏಕಸದಸ್ಯ ಪೀಠ ಅರ್ಜಿ ವಿಚಾರಣೆ ಕೈಗೆತ್ತಿಕೊಳ್ತು. ಸಿಎಂ ಪರ ವಕೀಲರ ದಂಡೆ ವಾದಕ್ಕೆ ನೆರೆದಿತ್ತು. ಸಿಎಂ ಪರ ಸುಪ್ರೀಂ ಕೋರ್ಟ್ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಕಾಲತ್ತಿಗೆ ನಿಂತಿದ್ರೆ, ರಾಜ್ಯಪಾಲರ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಎದುರಾದ್ರು. ಅಷ್ಟಕ್ಕೂ ಈ ಹೈಕೋರ್ಟ್ನ ಅಂಗಳದಲ್ಲಿ ನಡೆದ ಬಿಗ್ ಫೈಟ್ ಹೇಗಿತ್ತು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಅಭಿಷೇಕ್, ರಿಟ್ ಅರ್ಜಿ ಪರ ವಾದ ಮಂಡಿಸ್ತೀರಾ? ಹಾ ಮೈ ಲಾರ್ಡ್, ಶುರು ಮಾಡಿ. ಈ ಕೇಸಲ್ಲಿ ರಾಜ್ಯಪಾಲರು ಅನುಮತಿ ನೀಡಿದ ವಿಧಾನನೇ ಸರಿಯಿಲ್ಲ. ಅಬ್ರಹಾಂ ದೂರು ಕೊಟ್ಟ ದಿನಾನೇ ಗವರ್ನರ್ ನೋಟಿಸ್ ಕೊಟ್ಟಿದ್ದಾರೆ. ಸಂಪುಟದ ತೀರ್ಮಾನಕ್ಕೆ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಮೈಲಾರ್ಡ್, ಇದನ್ನು ನಾನು ಒಪ್ಪಲ್ಲ. ಪ್ರಕರಣದ ಮೆರಿಟ್ ಮೇಲೆ ಗವರ್ನರ್ ತೀರ್ಮಾನ ಮಾಡಿದ್ದಾರೆ. ಕ್ಯಾಬಿನೆಟ್ ನಿರ್ಧಾರವನ್ನ ರಾಜ್ಯಪಾಲರು ಒಪ್ಪಬೇಕು ಅಂತೇನಿಲ್ಲ. ತಮ್ಮ ವಿವೇಚನೆ ಬೆಳೆಸಿ ನಿರ್ಧಾರ ತೆಗೆದುಕೊಳ್ಬಹುದು. ವಿವೇಚನೆ ನಿರ್ಧಾರ ಅಂತಿದ್ದಾರೆ. ಆದ್ರೆ ಆರ್ಟಿಕಲ್ 163 ಅನ್ವಯ ಕ್ಯಾಬಿನೆಟ್ ತೀರ್ಮಾನ ಗವರ್ನರ್ ಒಪ್ಪಬೇಕಿತ್ತು. ಆದ್ರೆ ಅದನ್ನ ತಿರಸ್ಕಾರ ಮಾಡಿದ್ದಾರೆ. ಸಂಪುಟವು ಸಿಎಂ ಸಹಕಾರ ಸಲಹೆಯಂತೆ ನೇಮಕ ಆಗಿರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಹೀಗಾಗಿ ಸಂಪುಟದ ಸಲಹೆ ಪಡೆಯುವುದು ಅಗತ್ಯವೇನಿಲ್ಲ. ಮಧ್ಯಪ್ರದೇಶದ ಪ್ರಕರಣ ಇದಕ್ಕೆ ಉದಾಹರಣೆ. ರಾಜ್ಯಪಾಲರ ವಿವೇಚನಾಧಿಕಾರ ಸಾಂವಿಧಾನಿಕ ಸ್ಥಾಪಿತ ಕಾನೂನು ತತ್ವದ ಮಿತಿಯಲ್ಲಿ ಬಳಕೆ ಮಾಡಬೇಕು. ವಿಮುಖರಾಗಿ ಆದೇಶ ಮಾಡುವುದು ಕಾನೂನಿನ ದುರುದ್ದೇಶ ಅಷ್ಟೇ. ಇನ್ನೊಂದು ಅರ್ಜಿಯನ್ನ ಸ್ವತಂತ್ರವಾಗಿ ಪರಿಶೀಲಿಸಿದ್ದೇನೆ ಅಂತ ಹೇಳ್ತಾರೆ. ಆದ್ರೆ ಪ್ರಾಸಿಕ್ಯೂಷನ್ಗೆ ಒಂದೇ ಒಂದು ಸೂಕ್ತ ಕಾರಣ ಕೂಡ ಕೊಟ್ಟಿಲ್ಲ. ಗವರ್ನರ್ ಅವರಿಗೆ ಅಗೌರವ ತೋರುವುದು ಸರಿಯಲ್ಲ. ರಾಜ್ಯಪಾಲರು ಸಾಂವಿಧಾನಿಕ ಹುದ್ದೆಯಲ್ಲಿರುವವರು. ಅವರ ನಿರ್ಧಾರಕ್ಕೆ ಮಧ್ಯಂತರ ತಡೆ ನೀಡಬಾರದು. ಸಂಪುಟದ ಸಲಹೆ ಧಿಕ್ಕರಿಸಿ ಕೈಗೊಂಡ ನಿರ್ಧಾರ ಅಸಂವಿಧಾನಿಕ, ತರ್ಕರಹಿತ, ಸಕಾರಣವಿಲ್ಲದ ಪ್ರಾಸಿಕ್ಯೂಷನ್ ಆದೇಶವನ್ನ ತಿರಸ್ಕರಿಸಬೇಕು. ಕಾನೂನಿನ ಎಲ್ಲಾ ಅಂಶಗಳನ್ನ ಗಾಳಿಗೆ ತೂರದಂಥ ಈ ಆದೇಶವನ್ನ ವಜಾ ಮಾಡಬೇಕು. ಈಗಾಗಲೇ ಅಧೀನ ಕೋರ್ಟ್ನಲ್ಲಿ ಆದೇಶ ಹಂತದಲ್ಲಿದೆ. ಇಲ್ಲಿ ಆದೇಶ ಆದ್ರೆ ಅರ್ಜಿದಾರರಿಗೆ ಅಪಾಯ ಸಾಧ್ಯತೆ ಇದೆ. ಇಲ್ಲಿ ವಿಚಾರಣೆ ಬಾಕಿ ಇದೆ. ಹೀಗಾಗಿ ಜನಪ್ರತಿನಿಧಿಗಳ ಕೋರ್ಟ್ ಯಾವುದೇ ಆದೇಶ ನೀಡೋದು ಬೇಡ. ಅರ್ಜಿ ವಿಚಾರಣೆ 29ಕ್ಕೆ ಮುಂದೂಡ್ತೀನಿ. ಇದಿಷ್ಟು ವಾದ ಪ್ರತಿವಾದದ ಸರಣಿ. ಒಟ್ಟಾರೆ ನಾಳೆಯ ಅಧೀನ ಕೋರ್ಟ್ನ ಆದೇಶಕ್ಕೆ ತಡೆ ಬಿದ್ದಿದೆ. 29ಕ್ಕೆ ಮತ್ತೆ ಹೈಕೋರ್ಟ್ ವಿಚಾರಣೆ ನಡೆಸಲಿದೆ. ಸದ್ಯಕ್ಕೆ ಬೇಸೋ ದೊಣ್ಣೆಯಿಂದ ಸದ್ದು ಬಚಾವಾಗಿದ್ದು ಬಿಗ್ ರಿಲೀಫ್ಗೆ ಜಾರಿದ್ದಾರೆ. ವಿಷ್ಣು ಪ್ರಸಾದ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.